ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ಗಣಕೆ ಸೊಪ್ಪು ಮತ್ತು ಹುಳ್ಳಿಕಾಳು ಹಾಕಿ ಬಸ್ಸಾರು ಮಾಡೋಣ. ನೋಡಿ, ಇಷ್ಟು ಹುಳ್ಳಿಕಾಳು ತಗೊಂಡಿದ್ದೀನಿ ನಾನು. ಹುಳ್ಳಿಕಾಳು ಫಸ್ಟ್ ಬೇಯಿಸ್ಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಇವಾಗ ಮಳೆಗಾಲದಲ್ಲಿ ಎಲ್ಲ ಕಡೆ ಸಿಗುತ್ತೆ ಈ ಸೊಪ್ಪು. ನೋಡಿ, ಕಾಶಿ ಸೊಪ್ಪು ಅಂತಾರೆ ಈ ಕಡೆ. ಈ ಗಣಕೆ ಸೊಪ್ಪು ಈ ಥರ ಹೂವು ಬಿಡುತ್ತೆ ನೋಡಿ, ಈ ಥರ ಇದರಲ್ಲಿ ಹಣ್ಣು ಬಿಡುತ್ತೆ ಕಪ್ಪುಗೆ. ಇದನ್ನು ಯಾರು ಹುಳ್ಳಿಕಾಳು ಜೊತೆ ಮಾಡಿರಲ್ಲ, ನಾನು ಹುಳ್ಳಿಕಾಳು ಜೊತೆ ಮಾಡ್ತಾಯಿದ್ದೀನಿ ಇವತ್ತು. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ಹುಳ್ಳಿಕಾಳು ಬೇಯಿಸ್ಕೋಬೇಕು. ಇದನ್ನು ನೋಡಿ ಏನೇನು ಮಸಾಲೆ ಬೇಕು ಅಂತ. ನೋಡಿ, ಇದಕ್ಕೆ ಸ್ವಲ್ಪ ಜಾಸ್ತಿ ಜೀರಿಗೆ ತಗೋಬೇಕು, ಚೆನ್ನಾಗಿರುತ್ತೆ. ನೋಡಿ, ಕಾಯಿ ತುರಿ ಒಂದು ಅರ್ಧ ಕಪ್ಪು. ನೋಡಿ, ನಾನು ಅಚ್ಕಾರದ ಪುಡಿ ಬಿಡಿಸಿದ್ನಲ್ಲ ಇವತ್ತೇ ಫಸ್ಟು ನಾನು ಇದಕ್ಕೆ ಬಸ್ಸಾರು ಮಾಡ್ತಾ ಇರೋದು. ನೋಡಿ, ಇದಕ್ಕೆ ನಾನು ಸಿಪ್ಪೆ ಅಂತ ತೆಗೆದಿಲ್ಲ, ಬೆಳ್ಳುಳ್ಳಿ ಅದೇ ಥರ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಸಾಕು, ಇಷ್ಟೇ ಸಾಕು. ಇದನ್ನೆಲ್ಲ ಹುರಿಬೇಕು. ನೋಡಿ, ಹುಳ್ಳಿಕಾಳು ನಾನು ಬೇಯಿಸ್ಕೊಂಡಿದ್ದೀನಿ. 2-3 ಕೂಗಿದೆ. ನೋಡಿ, ಈ ಥರ ಹೊಟ್ಟೆ ಹೊಡೆಯಂಗೆ ಬೇಯಬೇಕು ಈ ಥರ. ನೋಡಿ, ಇದಕ್ಕೇನೆ ನಾನು ಈ ಗಣಕೆ ಸೊಪ್ಪು ಹಾಕ್ತಾಯಿದ್ದೀನಿ. ಬಸ್ಸಾರು ಮಾಡಿರ್ತಾರೆ, ಆದರೆ ಹುಳ್ಳಿಕಾಳು ಜೊತೆ ಮಾಡಿರಲ್ಲ ಯಾರನ್ನು. ಇದು ಚೆನ್ನಾಗಿರುತ್ತೆ, ನಾನು ಒಂದು ಸಲ ಮಾಡಿದ್ದೆ. ಇದು ಸ್ವಲ್ಪ ಕೈ ಇರುತ್ತೆ ಈ ಗಣಕೆ ಸೊಪ್ಪು, ಸ್ವಲ್ಪ ಕೈ ಬರುತ್ತೆ, ಆದರೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಬಾಣ್ತಿಯರಿಗೆಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಚಳಿಗಾಲದಲ್ಲೆಲ್ಲ. ಇದು ತುಂಬ ಮಳೆ ಬರುವಾಗಲೇ ಈ ಸೊಪ್ಪು ತುಂಬ ಸಿಗುತ್ತೆ. ಇದು ಕೆಲವೊಬ್ರಿಗೆ ಗೊತ್ತಿರಲ್ಲ, ಎಲ್ಲರೂ ತಿಂತಾರೆ ಸಾಮಾನ್ಯ. ಇದನ್ನು ದುಡ್ಡಿಗೆ ತಂದು ತಿಂತಾರೆ. ನಾನು ಅಲ್ಲಿತ್ತು ತುಂಬ ಗಿಡ, ಅದು ಕಿತ್ಕೊಬಂದಿದ್ದೆ ಇದನ್ನು ಗಿಡದಲ್ಲಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಬೇಯುವಾಗ. ಇದು ಕುಕ್ಕರ್ ಏನು ಕೂಗ್ಸೋದು ಬೇಡ, ಸುಮ್ಮನೆ ಹೀಗೆ ಮುಚ್ಚೋಣ. ಮಸಾಲೆ ಎಲ್ಲ ಹುರ್ಕೊಳ್ಳೋಣ. ನೋಡಿ, ಅದು ಬೇಯೋ ಅಷ್ಟೊಳಗೆ ನಾವು ಮಸಾಲೆ ಹುರ್ಕೊಳ್ಳೋಣ ಅದನ್ನೆಲ್ಲ. ಇದಕ್ಕೆ ಮಸಾಲೆ ಹುರಿದಾಕಿದ್ರೆ ಚೆನ್ನಾಗಿರೋದು. ಹಸಿ ಇಲ್ಲ ಅಂದರೆ ಹಸಿ ಇಸ್ಕೊಂಡು ಹೊಡೆಯುತ್ತೆ. ಅದಕ್ಕೋಸ್ಕರ ಇದೆಲ್ಲ ಪದಾರ್ಥನೆಲ್ಲ ಇದನ್ನು ಹುರಿಬೇಕು. ಇದನ್ನೆಲ್ಲ ಮೊದಲಿಗೆ ನೋಡಿ, ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ. ಇದು ನೀವು ಒಣಮೆಣಸಿಕಾಯಿ ಹಾಕಿ ಮಾಡ್ಬೋದು. ನೋಡಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೇ ಜೀರಿಗೆ ಹಾಕೋಣ. ಜೀರಿಗೆ ಎಷ್ಟು ಜಾಸ್ತಿ ಹಾಕ್ತೀವಿ ಈ ಬಸ್ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಕಾಫಿ ಸೊಪ್ಪಿನ ಸಾರಿಗೆ ನಾನು ಮುಂಚೆ ಒಂದು ಆಗ ಸಾರು ಮಾಡಿದ್ದೆ, ಇದು ಬೇರೆ ಥರ. ಇದು ಹುಳ್ಳಿಕಾಳು ಈಟು, ಆ ಸೊಪ್ಪು ಈಟು ಅದು. ನೋಡಿ, ಇದಕ್ಕೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದೆಲ್ಲ ಚೆನ್ನಾಗಿ ಬೆಂದಮೇಲೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಕಾಯಿ ತಗೊಂಡು ಮಾಡಿದ್ರಾಯ್ತು. ನೋಡಿ, ಇದಕ್ಕೆ ನಾನು ಒಂದೇ ಒಂದು ಚಿಕ್ಕ ಗಾತ್ರ ಹುಣಸೆಹಣ್ಣು ಹಾಕ್ತಿದ್ದೀನಿ. ನನಗೆ ಇದಕ್ಕೆ ಯಾವುದೇ ರೀತಿ ಟೊಮೊಟೊ ಏನೂ ತಗೊಂಡಿಲ್ಲ. ನೋಡಿ, ಧನಿಯಾ ಪುಡಿ ಹಾಕ್ತೀನಿ. ಅಚ್ಕಾರದ ಪೌಡ್ರೂ ಇದಕ್ಕೇ ಹುರ್ಕೊಳ್ಳೋಣ. ನಾನು ಖಾರ ಪುಡಿ ಬಿಡ್ತಿದ್ಮೇಲೆ ಇವತ್ತೇ ನಾನು ಬಸ್ಸಾರು ಮಾಡ್ತಾಯಿರೋದು. ಬೇರೆ ಮಾಡಿದ್ದೀನಿ, ಮಾಡ್ತಾ ಇರೋದು ಇವತ್ತು ಇದೇನೆ ಸಾರು. ಫಸ್ಟು ಮನೆಯಲ್ಲೇ ಖಾರ ಪುಡಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಕಲರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಾಗಿದೆ. ನಾನು ಹುಣಸೆಹಣ್ಣು ಒಂದು ಚೂರು ಹಾಕಿದ್ದೀನಿ, ಜಾಸ್ತಿ ಹಾಕ್ಬಾರ್ದು ಇದಕ್ಕೆ. ಇದಾಗಿದೆ, ಗ್ಯಾಸ್ ಬಂದ್ ಮಾಡಿದ್ದೀನಿ. ಇದು ಆರಲಿ, ಮತ್ತೆ ಮಿಕ್ಸಿಗೆ ಹಾಕೋಣ. ನೋಡಿ, ಅದನ್ನು ಬೇಯ್ತಾ ಇದೆ. ಬೆಂದಾದ್ಮೇಲೆ ಅದನ್ನು ತೆಗಿತೀನಿ ನಾನು. ನೋಡಿ, ಇದು ಆರಿದೆ, ಮಿಕ್ಸಿ ಜಾರಿಗೆ ಹಾಕೋಣ. ಹುಡಿಕೊಂಡು ಹೋದರೆ ದೇವ್ರು ಸಿಗ್ತಾನೆ ಇಲ್ವಾಗ ಗೊತ್ತಿಲ್ಲ, ಆದರೆ ಸೊಪ್ಪು ತರಕಾರಿ ಅದು ಇದು ಸಿಗುತ್ತೆ. ಎಲ್ಲಾದರೂ ಯಾರಾದರೂ ಬೆಳೆದಿದ್ರೆ ಈ ಸೊಪ್ಪು ಅದಾಗೆ ಬೆಳೆಯುತ್ತೆ, ಅದಕ್ಕೋಸ್ಕರ ಹೇಳಿದೆ. ನೋಡಿ, ಸೊಪ್ಪು ಬೆಂದಿದೆ. ಇದು ನೀರೆಲ್ಲ ತೆಗಿಯೋಣ. ಇದೊಂದೆರಡು ಕುದಿ ಕುದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇದ್ರ ಜೊತೆ ನಾನು ಇವತ್ತು ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮತ್ತು ಅನ್ನ ಎರಡು ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನೀರು ಸೋಸ್ಕೊಳ್ಳೋಣ. ಈ ಥರ ಪಾತ್ರೆಗೆ ಈ ಥರ ಸೋಸಿದ್ರಾಯ್ತು. ನೋಡಿ, ಅಷ್ಟು ಸೊಪ್ಪು ಹಾಕಿದ್ದು ಇಷ್ಟೇ ಆಗಿದ್ದು. ಈ ನೀರನ್ನು ಸಾರಿ ಹೋಗ್ತೀನಿ. ಸ್ವಲ್ಪ ಹುಳ್ಳಿಕಾಳು ಸೊಪ್ಪನ್ನು ಅದಕ್ಕೆ ರುಬ್ತೀನಿ ನಾನು. ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಯಾಕೆಂದರೆ ಈ ಸೊಪ್ಪು ಕೈ ಇರುತ್ತೆ ಅದಕ್ಕೆ. ನೋಡಿ, ಒಂದಿಷ್ಟು ಈ ಮಸಾಲೆ ಜೊತೆ ರುಬ್ಕೊಳ್ಳೋಣ, ಸಾಕಷ್ಟೇ. ತುಂಬ ಅಂದರೆ ತುಂಬ ಕೈ ಇರಲ್ಲ, ಸ್ವಲ್ಪ ಇರುತ್ತೆ ಅಷ್ಟೇ. ನೋಡಿ, ಮುದ್ದೆ ರೆಡಿ ಆಯಿತು. ಅನ್ನಕ್ಕೆ ಇಡ್ತಾ ಇದ್ದೀನಿ ನಾನು. ಅನ್ನ ಆಗಲಿ, ಸಾರಿಗೆ ಇಟ್ಕೊಳ್ಳೋಣ ಅಷ್ಟರೊಳಗೆ. ನೋಡಿ, ಮಸಾಲೆ ರೆಡಿ ಆಯಿತು. ನಾನು ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಸಾರು ಮಾಡೋದಕ್ಕೆ. ಅನ್ನ ರೆಡಿ ಆಗ್ತೈತೆ. ನಾನು ಅದಕ್ಕೆ ಕುದ್ಮೇಲೆ ಮುಚ್ಚಳ ಹಾಕ್ತೀನಿ ನಾನು. ಒಗ್ಗರಣೆ ಹಾಕೋಣ. ಸ್ವಲ್ಪ ಸಾಸಿವೆ ಹಾಕೋಣ. ಸೊಪ್ಪನ್ನು ಒಗ್ಗರಣೆ ಹಾಕಬೇಕು. ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಇದಕ್ಕೆ ನಾನು. ಸ್ವಲ್ಪ ಕರಿಬೇವು ಹಾಕಬೇಕು. ನೋಡಿ, ಆಗಿದೆ. ಮಸಾಲೆ ಹಾಕೋಣ.
ನೋಡಿ ಈ ನೀರು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇಷ್ಟೇ ಸಿಕ್ಕಿರೋದು ಸೊಪ್ಪು ಬೇಯಿಸಿದ್ವಲ್ಲ ಅದು ಸೊಪ್ಪು ಮತ್ತು ಹುಳಿಕಾಳು ಬೇಯಿಸ್ಕೊಂಡಿದ್ದು ಆ ನೀರು ಹಾಕಿದ್ರೇ ಟೇಸ್ಟ್ ಬರೋದು. ಮಿಕ್ಸಿ ಬಾಕ್ಸ್ ಎಲ್ಲ ತೊಳೆದು ನೀರು ಹಾಕೋಣ. ನೋಡಿದ್ರಲ್ಲ ನಾನು ಜಾಸ್ತಿ ಏನು ಕಾಳು ಏನು ರುಬ್ಬಿಲ್ಲ, ಸ್ವಲ್ಪನೇ ಹಾಕಿದ್ದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಕುದೀತೈತೆ, ಸ್ವಲ್ಪ ಉಪ್ಪು ಹಾಕೋಣ. ನಾನು ಬೇಯುವಾಗಲೂ ಸೊಪ್ಪು ಬೇಯುವಾಗ ಹಾಕಿದ್ದೆ, ಹುಳಿಕಾಳು ಬೇಯುವಾಗಲೂ ಹಾಕಿದ್ದೆ. ಇದಕ್ಕೆ ನೋಡಿ ಹಾಕಬೇಕು, ಮತ್ತು ಆ ರಸದಲ್ಲಿ ಉಪ್ಪಿರುತ್ತಲ್ಲ. ನೋಡಿ ಕುದೀಲಿ, ಅನ್ನನೂ ಆಯಿತು. ನಾನು ಸೊಪ್ಪು ಒಗ್ಗರಣೆ ಹಾಕ್ತೀನಿ ಅಷ್ಟರೊಳಗೆ. ನೋಡಿ ಇದಾಗಿದೆ, ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ಒಂದು ಮುಚ್ಚಳ ಇಡೋಣ. ನೋಡಿ ನಾನು ಸೊಪ್ಪನ್ನು ಒಗ್ಗರಣೆ ಹಾಕೊಂಡೆ, ಸೊಪ್ಪು ಆಯಿತು, ಎಲ್ಲ ಆಯಿತು. ನೋಡಿ ಇದು ಸ್ವಲ್ಪ ಕಾಯಿ ತುರಿ ಉದುರಿಸೋಣ. ನೋಡಿ ಅಡುಗೆ ಮಾಡೋದು ಮನಸ್ಸಿದ್ರೆ ಅರ್ಧ ಗಂಟೆಯಲ್ಲಿ ಅಡುಗೆ ಆಗೋಯ್ತು. ಅರ್ಧ ಗಂಟೆನೂ ಬೇಡ. ನೋಡಿ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ರೆ ಬೇಗ ಅನ್ನನೂ ಆಗುತ್ತೆ. ನೋಡಿ ಸೊಪ್ಪು ಎಲ್ಲ ರೆಡಿ ಆಯಿತು, ಅಡುಗೆ ರೆಡಿ ಆಯಿತು. ನೋಡಿ ಇಷ್ಟೇ ನಾನು ಮಾಡಿರೋದು, ಒಂದು ಬೌಲ್ ಆಗುತ್ತೆ ಅಷ್ಟೇ. ನೋಡಿ ರೆಡಿಯಾಗಿದೆ. ಹುಳ್ಳಿಕಾಳು ಮತ್ತು ಗಣಕೆ ಸೊಪ್ಪು, ಹಳ್ಳಿ ಕಡೆ ಗಣಕೆ ಸೊಪ್ಪು ಅಂತಾರೆ, ಈ ಕಡೆ ಕಾಚಿ ಸೊಪ್ಪು ಅಂತಾರೆ. ನೋಡಿ ಎರಡು ರೆಡಿ ಆಯಿತು. ನಾನು ಫಸ್ಟ್ ಹೇಳಿದ್ನಲ್ಲ, ಹುಡುಕೊಂಡು ಹೋದ್ರೆ ದೇವ್ರ ಸುತ್ತಲೇ ಇರುವ ಗೊತ್ತಿಲ್ಲ, ಈ ಥರ ಸೊಪ್ಪೆಲ್ಲ ಸಿಗುತ್ತೆ ಅಂತ. ಹಳ್ಳಿ ಕಡೆ ಅಂತೂ ಸಿಕ್ಕೇ ಸಿಗುತ್ತೆ. ತುಂಬ ಚೆನ್ನಾಗಿದೆ, ನೀವು ಮನೇಲಿ ಮಾಡಿ. ನೋಡಿ ಸಾರು ನಾನು ಇಷ್ಟೇ ಮಾಡಿರೋದು. ಟೇಸ್ಟ್ ನೋಡ್ತೀನಿ ಹೇಗಿತ್ತು, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಫುಲ್ ವಿಡಿಯೋ ನೋಡಿರಿ, ಹೇಗಿತ್ತು ಅಂತ ತಿಳಿಸ್ರಿ. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಬಾಯ್ ಬಾಯ್. ಫುಲ್ ವಿಡಿಯೋ ವಾಚ್ ಮಾಡಿ.